ಸೊ ಇದನ್ನು ಎಲ್ಲ ಹಿರಿಯರು ಮತ್ತು ನಮ್ಮ ಆತ್ಮೀಯರು ಇವತ್ತೊಂದು ರಾಜ್ಕುಮಾರ್ ಪಾರ್ಕ್ನಲ್ಲಿ ಏನು 9 ಎಕರೆ ಇದು ಈ ಭಾಗದಲ್ಲಿ ಅಂದರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಒಂದು ಅತ್ಯುತ್ತಮವಾದ ಪಾರ್ಕ್ ಇದೆ. ಹಿಂದೆಲ್ಲ ಉತ್ತರ ವಿಷಯ ಅದನ್ನು ಮೊನ್ನೆ ಗೌರಿ ತ್ರಿವೇದಿ ಮೇಡಮ್ ಅವ್ರದ್ದು ನಮಗೆ ನಾನು ಸಹ ಇದರಲ್ಲಿ ಇಲ್ಲೊಂದು ಬೇರೆ ಇದನ್ನೇ ಸೃಷ್ಟಿತ್ತು ಲೋಕ ಇಲ್ಲಿ ಆ ಮೇಡಮ್ ಅವ್ರು ಬಂದಿರುತ್ತೆ ಆಮೇಲೆ ಕನಸು ಇವತ್ತು ನಮಗೆ ನನಸಾಗಿದೆ. ಅದಕ್ಕೆ ಇವತ್ತು ಬಳ್ಳಾರಿ ಹಿರಿಯ ಎಲ್ಲ ನಾಗರಿಕರು ಸಾಥ್ ಕೊಟ್ಟು ಇವತ್ತು ಒಂದು ಒಳ್ಳೆಯ ಒಂದು ಜಿಮ್ಮನ್ನು ಏರ್ಪಾಡು ಮಾಡಿದ್ದಾರೆ ರಾಜ್ಕುಮಾರ್ ಪಾರ್ಕ್. ಆಮೇಲೆ ಇಲ್ಲಿ ನಾನು ಇದ್ರ ಬಗ್ಗೆ ಅವರು ಏನೇ ಇರಲಿ ನಾವು ಸಹ ಒಂದು ಯುವಜನ ಸೇವಾ ಕ್ರೀಡೆಯಲ್ಲಿ ನಾವು ಸಹ ಸಂಘ ಸಂಸ್ಥೆಯಿಂದ ಬೆಳೆದಂಥ ವ್ಯಕ್ತಿ. ನಮಗೂ ಆಸಕ್ತಿ ಇತ್ತು. ರಾತ್ರಿ ಅಣ್ಣ ಫೋನ್ ಮಾಡಿದಾಗ ಇಂಪೋಷನ್ ಮಾಡಿದಾಗ ಅಣ್ಣ ಬರ್ತೀನಿ ಅಂತ ಅಷ್ಟು ಹೇಳ್ತಾರೆ. ನಾವೇನು ಫಾರ್ಮಾಲಿಟೀಸ್ ಎಲ್ಲ ಆಸಕ್ತಿ ಇದೆ. ಬಟ್ ನನಗೆ ಖುಷಿ ಆಯಿತು ಇವತ್ತು ನಮ್ಮ ಪಾಲಿಕೆಯಿಂದ ಇಲ್ಲಿಗೆ ಏನಾದರೂ ಅತ್ಯವಶ್ಯಕ ಸಮಸ್ಯೆಗಳು ಆಮೇಲೆ ಕೆಲಸಗಳು ನಮ್ಮಿಂದಾಗುವಂಥವನ್ನು ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ. ಆಮೇಲೆ ನಾವು ಸಹ ಆಯ್ತು ಭಾನುವಾರ ಈ ಜೊತೆಯಲ್ಲಿ ಸೇರಿ ಇಲ್ಲಿಯ ಕೆಲವು ಸಮಸ್ಯೆಗಳನ್ನ ನಾವೇನು ಮೇಯರು ಅಂತ ಅವರು ಅಂತಲ್ಲ ಬಟ್ ಸೇರಿಕೊಂಡು ಬಳ್ಳಾರಿಯಲ್ಲಿ ಇದನ್ನು ಮುಂದಿನ ನಮ್ಮ ಮಕ್ಕಳಿಗೆ ಪೀಳಿಗೆಗೆ ಒಂದು ಒಳ್ಳೆಯ ಸ್ಪಾಟ್ ಇದ್ದರೆ ಒಂದು ಸ್ಥಳವನ್ನು ಮಾಡಲಿಕ್ಕೆ ಎಲ್ಲರೂ ಸೇರಿ ಶ್ರಮ ಪಡಲಿಕ್ಕೆ ನಾನೊಬ್ಬನಾಗಿ ಇರ್ತೇನೆ ಅಂತ ಹೇಳ್ತಾ ಆಮೇಲೆ ಇಲ್ಲಿ ಏನು ಕೆಲವು ಸಣ್ಣ ಪುಟ್ಟ ಮಕ್ಕಳಿಗೆ ಹಿಂದೆ ದಂಪತಿ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರು ಅವ್ರಿಗೆ ಬರ್ತಕ್ಕ ಸಣ್ಣ ಪುಟ್ಟ ಸಾಮಗ್ರಿಗಳಿಗೆ ನಾನು ಅದನ್ನು ಪಟ್ಟಿ ಮಾಡೋಂತ ನಾನು ಕೊಟ್ಟು ಹೇಳಿದ್ದೀನಿ. ಅದನ್ನು ಸಹ ಮುಂದಿನ ದಿನದಲ್ಲಿ ಮಾತಾಡಿ ನಾನು ಶಾಸಕರ ಹತ್ರ ಮಾತಾಡ್ತೀನಿ, ಎಂ ಪಿ ಅವ್ರು ಮಾತಾಡ್ತೀನಿ. ಇಲ್ಲಿ ಏನಾದರೂ ಗ್ರ್ಯಾಂಡ್ಸ್ ಏನಾದ್ರು ಕಮ್ಮಿದ್ರೆ ಅವರಿಬ್ಬರಿಗೆ ಮನವೊಲಿಸಿ ನಾನು ನನ್ನ ಕೈಲಾದ ಸಹಾಯವನ್ನು ಮತ್ತು ನಮ್ಮ ಪ್ರಾಧಿಕಾರದಿಂದಾಗಲಿ ಬೇರೆಯಿಂದ ಆಮೇಲೆ ನಾನು ಮನುಷ್ಯರು ಮಾತಾಡಿದ್ದೀವಿ ಇಲ್ಲಿ ಈ CSR ಫಂಡ್ ಬೇಕು ಉಪಯೋಗಿಸೋಣ ಅಂತೇಳಿ ಇದಕ್ಕೆಲ್ಲ ತಾವೆಲ್ಲ ಇದು ಮುಂದಿನ ದಿನಮಾನದಲ್ಲಿ ಸಭೆ ಆಯ್ತು ಅವ್ರು ಸೇರಿದಾಗ ನಾವು ಸೇರಿ ಒಂದೇ ಸರಿ ಇದು ಕಲ್ಪನೆ ಇರೋದಲ್ಲ. ನಿಮ್ಮಲ್ಲಿ ಎಲ್ಲರೂ ಯಾಕಂದರೆ ನಾನು ನನ್ನದೇ ಆದಂಥ ಆಲೋಚನೆ ಬೇರೆ ನಿಮ್ಮದಂಥ ಆಲೋಚನೆ ಬರುತ್ತೆ. ಎಲ್ಲವೂ ಶೇರ್ ಮಾಡ್ಕೊಂಡಾಗ ಒಂದು ಒಳ್ಳೆಯ ಆಲೋಚನೆಯನ್ನು ತಂದುಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಟೈಪ್ ಮಾಡಿ ಇನ್ನೂ ಇದಕ್ಕೆ ಏನಾದರೂ ವ್ಯವಸ್ಥೆಗಳು ಕಾವಲುಗಾರ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ಸೊಳ್ಳೆ ಬಗ್ಗೆ ಹೇಳಿದರು, ಫಾಗಿಂಗ್ ಬಗ್ಗೆ ಹೇಳಿದರು ಅಂತ ಸಣ್ಣ ಪುಟ್ಟ ಲೀಸ್ಟ್ ಮಾಡ್ಕೊಂಡು ಇದು ಹಂತವಾಗಿ ಒಂದೇ ಸರಿ ಎಲ್ಲೋ ಆಗೋದಲ್ಲ. ಅದರ ನನ್ನ ಪ್ರಯತ್ನ ಸದಾ ನಿಮ್ಮ ಜೊತೆಗೆ ಇರ್ತೀನಿ. ನಾನು ಸಹ ಆಯ್ತಾರ ಸಮೇತ ನಾನಿಲ್ಲಿ ಬರ್ತೀನಿ. ಇಲ್ಲಿ ಸಮಸ್ಯೆಗಳನ್ನ ನಮ್ಮ ಪಾಲಿಕೆಯಿಂದನೂ ಸಹ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಬೇರೆ ಕಂಪನಿ ಬೇಕಾದ್ರೆ ನೀವೆಲ್ಲ ಸೇರ್ಕೊಂಡು ಹೋಗಿ ಇದನ್ನು ತಂದು ಇದನ್ನು ಉಳಿಸಾರ ಅಂತೇಳಿ ಅದಕ್ಕೆ ನಾನು ಬದ್ಧನಾಗಿರ್ತಾರೆ ಅಂತೇಳಿ ಇವತ್ತು ಹೇಳಿದ್ದೀನಿ. ಆಮೇಲೆ ಇದೇ ಒಂದು ವಿಷಯಕ್ಕೆ ಕರೆದು ಅದನ್ನು ಪೂಜೆ ಮಾಡಿಸಿದ್ರಿ. ನಮಗೆಲ್ಲ ಚಿರುರುಣಿ ಇಲ್ಲೆಲ್ಲ ನನಗೆಲ್ಲ ಹಿರಿಯರು ನನ್ನ ಮಾರ್ಗದರ್ಶಿಯೆಲ್ಲರೂ ಇವತ್ತೇ ನಾವು ಮೇಯರ್ ಹಾಕೊಂಡ್ರೆ ಇದರಲ್ಲಿ ಎಲ್ಲರೂ ಸೇವೆನೇ ಇವತ್ತು ಆ ಮಟ್ಟಕ್ಕೆ ದೇವರು ತಂದಿದ್ದಾನೆ. ನನಗೊಂದು ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಯಾವ ಫಂಡಲ್ಲಿ ಎಷ್ಟು ಅಮೌಂಟ್ ಖರ್ಚಾಗಿದೆ ಸರ್? ಇವಾಗ ಇದು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಅನುದಾನದಲ್ಲಿ ಮಾಡಿದ್ದಾರೆ. ಅದು ಪ್ರಾಧಿಕಾರದ ಟೆಂಡರ್ ಅವರು ಫಾರ್ಮಾಟ್ಸ್ ಇರ್ತಾರೆ. ಸೊ ನಾನು ಪ್ರಾಧಿಕಾರದ ಸದಸ್ಯನಾಗಿದ್ದೇನೆ. ಅದು 24 ಲಕ್ಷ ರೂಪಾಯಿ ಮಾಡಿರ್ತಾರೆ ಒಂದೊಂದು ಮೋಸ್ಟ್ಲಿ. ನನ್ನ ಅನಿಸಿಕೆ ಆ ಟೆಂಡರ್ ಗೊತ್ತಿಲ್ಲ, ನಾನು ಅದಕ್ಕೆ ಹೇಳ್ತೇನೆ. ಇದಕ್ಕೆ ಇನ್ನು ಅತ್ಯವಶ್ಯಕ ಬೇಕಾದ್ರೆ ನಾವು ಸಹ ನಾನು ಫಂಡ್ ಹಾಕ್ಬೋದು, ಪಾಲಿಕೆಯಿಂದ ಹಾಕ್ಬೋದು. ಬಟ್ ಏನು ಅವಶ್ಯಕತೆ ಬಟ್ ಎಲ್ಲಿ ಅವಶ್ಯಕತೆ ಇದ್ದವನ್ನ ಕೂತ್ಕೊಂಬ ನಾವು ಒಂದೇ ಸರಿ ಅದು ಮಾಡೋದು ಬರೋದಲ್ಲ. ಏನು ಮಾಡ್ಬೋದು ನಾವು ಎಷ್ಟು ನಮ್ಮ ಹತ್ರ ಇದೆ. ಸುಮ್ಮನೆ ನಾವು ಆಶ್ವಾಸನೆ ಕೊಡೋದು ತಪ್ಪಾಗುತ್ತೆ. ಅದು ನಮ್ಮ ಹತ್ರ ಎಷ್ಟು ಬುತ್ತಿ ಇದೆ ನೋಡಿ ಅದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಇಂಥ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆಯ ರೂಪುರೇಷೆ ತರ್ತೀವಿ. ಬಟ್ ಇವರು ಸಹ ಆಸಕ್ತಿಯಿಂದ ಇದನ್ನು ಫಾಲೋಅಪ್ ಇರಬೇಕು. ನಾವು ಯಾವಾಗಲೂ ನಮ್ಮ ಬಳ್ಳಾರಿ ಜನಾಂಗ ಅಂದರೆ ನಾವು ಜನ ಸೇರಿದ ಮಾತಾಡ್ತೀವಿ, ಅದು ಫಾಲೋಅಪ್ ಮಾಡೋದಿಲ್ಲ. ದಯವಿಟ್ಟು ಅದನ್ನು ಬೇಡ. ಒಂದು ಪತ್ರದ ಮೂಲಕವಾಗಿ ಇದು ಫಾಲೋಅಪ್ ಇದ್ದರೆ ಅದು ನಾನು ನಿಮ್ಮಲ್ಲಿ ಒಬ್ಬನಾಗಿ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ.